ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಪ್ರತಿಯೊಬ್ಬರು ಕೂಡ ಹಾರ್ಟ್ಲಿ ವೆಲ್ಕಮ್. ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನೀವು ಮೊಬೈಲ್ ಮುಖಾಂತರ ಶಾಪ್ ಮಾಡ್ಕೊಳ್ಬೋದು, ನಿಮ್ಮ ID ನಂಬರಲ್ಲಿ ನಿಮಗೆ ಬೇಕಾದ ಥಿಂಗ್ಸ್ ಅನ್ನ ಪ್ರಾಡಕ್ಟ್ ಅನ್ನ ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಅಂತ ನಾನು ಲೈವ್ ಆಗಿ ತೋರಿಸ್ತೀನಿ. ಈ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಿಮ್ಮ ತಂಡದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿದಾಗ ಸೊ ನಿಮ್ಮ ಟೀಮಲ್ಲೂ ಕೂಡ ಯಾವ ರೀತಿ ಶಾಪಿಂಗ್ ಮಾಡೋದು ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ಆಫ್ಲೈನಲ್ಲಿ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಮೋದಿ ಕೇರ್ನ ಅಪ್ಲಿಕೇಶನ್ ಕೂಡ ನೀವು ನಿಮ್ಗೆ ಬೇಕಾದ ಥಿಂಗ್ಸ್ ನಿಮಗೆ ನಿಮ್ಮ ಅಡ್ರೆಸ್ಗೆ ನೀವು ಆರ್ಡರ್ ಮಾಡ್ಕೊಳ್ಬೋದು. ಯಾವ ರೀತಿ ಆರ್ಡರ್ ಮಾಡೋದು, ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಯಾವ ರೀತಿ ಆರ್ಡರ್ ಮಾಡೋದು, ಸೊ ಹೊಸ ಅಡ್ರೆಸ್ಗೆ ಯಾವ ರೀತಿ ಆರ್ಡರ್ ಮಾಡೋದು, ಸೊ ಆರ್ಡರ್ ಮಾಡಿದ್ದನ್ನು ಯಾವ ರೀತಿ ಟ್ರ್ಯಾಕಿಂಗ್ ಮಾಡೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ, ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಾಚ್ ಮಾಡಿ. ಥ್ಯಾಂಕ್ ಯು. ಹೌ ಟು ಶಾಪ್, ಯಾವ ರೀತಿ ಶಾಪ್ ಮಾಡೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಮೋದಿ ಕೇರ್ ಅಪ್ಲಿಕೇಶನ್ನ ID ಪಾಸ್ವರ್ಡ್ ಜೊತೆಗೆ ಲಾಗಿನ್ ಆಗಿ ಸೈನ್ ಇನ್ ಕೊಟ್ಟಾಗ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದರ ಬಗ್ಗೆ ಸಪ್ರೇಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಕೆಳಗಡೆ ಕಾಣುವಂಥ ಶಾಪಿಂಗ್, ಏನು ಶಾಪ್ ಅಂತ ಆಪ್ಷನ್ಸ್ ಕಾಣಿಸ್ತಾ ಇದೆ, ಕ್ಲಿಕ್ ಮಾಡಿದಾಗ ಸೆಲ್ಫ್ ಆ್ಯಂಡ್ ಡೌನ್ಲೈನ್ಸ್ ಅಂತ ಬರುತ್ತೆ. ಸೆಲ್ಫ್ ಅಂದರೆ ನಿಮ್ಮ MC ನಂಬರ್, ಡೌನ್ಲೈನ್ ಅಂತಂದರೆ ನಿಮ್ಮ ಟೀಮ್ ಮೆಂಬರ್ಸಿಗೆ ಕೂಡ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ಸೆಲ್ಫಲ್ಲಿ ನಿಮ್ಮ MC ನಂಬರ್, ಟೀಮ್ ಅವ್ರಿಗಾದರೆ ಅವರ MC ನಂಬರ್ ಎಂಟ್ರ್ ಮಾಡಿದಾಗ ಅವರ ನೇಮ್ ಬರುತ್ತೆ. ಶಿಪ್ಪಿಂಗ್ ಅಡ್ರೆಸ್ಸಲ್ಲಿ ಡಿಫಾಲ್ಟ್ ಅಂತಂದರೆ ನಿಮ್ಮ KYC ಅಡ್ರೆಸ್. ಹಾಗೆಯೇ ಡೌನ್ಲೈನಲ್ಲಿ ಅವರ MC ನಂಬರ್ ಕೊಟ್ಟು ಹಾಕಿದರೆ ಅವರ ಅಡ್ರೆಸ್ಸಿಗೆ ಹೋಗುತ್ತೆ. ಹಾಗೆಯೇ ಬೇರೆ ಅಡ್ರೆಸ್ ಬೇಕು ಅಂತಂದರೆ ಆಲ್ಟರ್ನೇಟಿವ್ ಅಡ್ರೆಸ್ ಕೂಡ ಕ್ಲಿಕ್ ಮಾಡ್ಬೋದು. ಇದು ನಿಮ್ಗೆ ಗೊತ್ತಿರಲಿ. ಸೆಲ್ಫ್ ಕೂಡ ಮಾಡ್ಬೋದು, ನಿಮ್ಮ ಟೀಮ್ ಮೆಂಬರ್ಸಿಗೂ ಮಾಡ್ಬೋದು. ಅವರ MC ನಂಬರ್ ಎಂಟ್ರ್ ಮಾಡಿದಾಗ ಅವರ ಅಡ್ರೆಸ್ ಕೂಡ ಬರುತ್ತೆ ನೋಡಿ. ಹಾಗೆಯೇ ಆಲ್ಟರ್ನೇಟಿವ್ ಕೂಡ ಮಾಡ್ಕೊಳ್ಬೋದು, ಅಂದರೆ ನ್ಯೂ ಅಡ್ರೆಸ್ ಕೂಡ ಮಾಡ್ಕೊಳ್ಬೋದು. ವಿವೋ ಡೀಟೇಲ್ಸಲ್ಲಿ ಅವ್ರ ಅಡ್ರೆಸ್ಸನ್ನು ಚೆಕ್ ಕೂಡ ಮಾಡ್ಕೊಳ್ಬೋದು. ಡೆಲಿವರಿ ಮೋಡ್ ಯಾವತ್ತೂ ನೀವು ಬೈ ಕೊರಿಯರ್ ಕೊಡಬೇಕು, ಸೆಲ್ಫ್ ಪಿಕಪ್ ಅನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಸೆಲ್ಫ್ ಪಿಕಪ್ ಅಂದರೆ ನೀವೇ ಹೋಗಿ ಪಿಕಪ್ ಮಾಡುವಂಥದ್ದು. ಬೈ ಕೊರಿಯರೇ ಕ್ಲಿಕ್ ಮಾಡಿ. ನಾರ್ತ್ ಅವರಿಗೆ ಹುಬ್ಳಿ ವೇರ್ಹೌಸ್ ಬರುತ್ತೆ, ಸೌತ್ ಅವರಿಗೆ ಬೆಂಗಳೂರು ವೇರ್ಹೌಸ್ ಅಂತಲೇ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ, ಬೆಂಗಳೂರು ನ್ಯೂ ವೇರ್ಹೌಸ್ ಅಂತಲೇ ಬರುತ್ತೆ. ಇಷ್ಟಾದ್ಮೇಲೆ ನೀವು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಈ ಥರ ಪ್ರಾಡಕ್ಟಿದು ಪ್ರತಿಯೊಂದು ಕ್ಯಾಟಲಾಗ್ ಕಾಣುತ್ತೆ. ನೀವು ಇದನ್ನು ಪ್ರತಿಯೊಂದು ಕ್ಲಿಕ್ ಮಾಡಿ ಅದರ ಪ್ರೈಸ್ ಎಷ್ಟು, MRP ಎಷ್ಟು, DP ಎಷ್ಟು, ಅದರ ಪಾಯಿಂಟ್ಸ್ ಎಷ್ಟು, ಬಿಸ್ನೆಸ್ ವಾಲ್ಯೂಮ್ ಎಷ್ಟು, ಪ್ರತಿಯೊಂದು ನೋಡ್ಬೋದು. ನಿಮಗೆ ಶಾಪ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಸೇವಿಂಗ್ಸ್ ಆಗುತ್ತೆ, ಮಾರ್ಕೆಟ್ನ ಪ್ರಾಡಕ್ಟಿಗಿಂತ ಕಡಿಮೆ ಪ್ರೈಸಲ್ಲಿ ಎಷ್ಟು ಡಿಸ್ಕೌಂಟ್ ಆಗುತ್ತೆ, ಲಾಯಲ್ಟಿ ವಿಡಿಯೋನ ನೋಡಿ. ಇಲ್ಲೆಲ್ಲ ಕ್ಯಾಟಗರಿ ಇದೆ. ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಇದೆ, ಪರ್ಸನಲ್ ಕೇರ್, ಸ್ಕಿನ್ ಕೇರ್, ಕಾಸ್ಮೆಟಿಕ್ಸ್, ಲಾಂಡ್ರಿ ಕೇರ್, ಹೋಮ್ ಕೇರ್, ಫುಡ್ ಐಟಮ್. MRP ಎಷ್ಟು, DP ಅಂದರೆ ನಿಮ್ಮ ಪ್ರೈಸ್, ಡಿಸ್ಟ್ರಿಬ್ಯೂಟರ್ ಪ್ರೈಸ್, ಯಾವ್ಯಾವ ಪ್ರಾಡಕ್ಟಿಗೆ ಎಷ್ಟೆಷ್ಟು PV ಇದೆ ನೋಡ್ಬೋದು. ಸೊ ಕ್ಯಾಟಗರಿ ವೈಸಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡಿ ಫಿಲ್ಟರ್ ಕೂಡ ಮಾಡಿಕೊಂಡು ಚೆಕ್ ಮಾಡ್ಬೋದು. ಪ್ರಾಡಕ್ಟ್ ನೇಮ್ ಸರ್ಚ್ ಮಾಡ್ಬೋದು, ಪ್ರಾಡಕ್ಟ್ನ ಕೋಡ್ ಗೊತ್ತಿದ್ರೆ ಕೋಡ್ ಹಾಕಿ ನೀವು ಸರ್ಚ್ ಮಾಡ್ಬೋದು. ಪ್ರತಿಯೊಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೀವು ಪ್ರಾಡಕ್ಟ್ ನೇಮ್ ಸರ್ಚ್ ಮಾಡ್ಬೋದು ಗೊತ್ತಿದ್ರೆ, ಪ್ರಾಡಕ್ಟ್ನ ನೇಮ್ ಗೊತ್ತಿದ್ರೆ ಸರ್ಚ್ ಮಾಡ್ಬೋದು, ಪ್ರಾಡಕ್ಟ್ನ ಕೋಡ್ ಗೊತ್ತಿದ್ರೆ ಸರ್ಚ್ ಮಾಡ್ಬೋದು. ಇಲ್ಲ ನೀವು ಕ್ಯಾಟಗರಿಗೆ ಹೋಗಿ ಪ್ರತಿಯೊಂದು ಪ್ರಾಡಕ್ಟನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಪ್ರತಿಯೊಂದು ಪ್ರಾಡಕ್ಟಿನ ಇನ್ಫಾರ್ಮೇಷನ್ ಇದೆ, ಡಿಸ್ಕ್ರಿಪ್ಷನ್ಸ್ ಇದೆ, ಫ್ಯೂಚರ್ಸ್, ಬೆನಿಫಿಟ್ಸ್ ಇದೆ, ಇಂಗ್ರೀಡಿಯೆಂಟ್ಸ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ಬೋದು. ಈ ಥರ ನೀವು ಪ್ರತಿಯೊಂದು ನೋಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ನಿಮ್ಮ ಮೊಬೈಲಲ್ಲಿ ಕೂಡ ಶಾಪ್ ಮಾಡ್ಕೊಳ್ಬೋದು. ನಿಮ್ಮ ನಿಯರೆಸ್ಟ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇದ್ದರೆ ಅಲ್ಲಿ MC ನಂಬರ್ ಕೊಟ್ಟು ಕೂಡ ಮಾಡ್ಕೊಳ್ಬೋದು. ಈ ಥರ ನೋಡಿದ ಮೇಲೆ ಕಾರ್ಟಿಗೆ ಆ್ಯಡ್ ಮಾಡ್ತಾ ಹೋಗಿ ಎಷ್ಟು ಕ್ವಾಂಟಿಟಿ ಬೇಕು. ಸೊ ಎರಡೆರಡು ಪ್ರೈಸ್ ಇದ್ದರೆ ನ್ಯೂ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಇದ್ದರೆ ನೋಟಿಫೈ ಅಂತ ಬರುತ್ತೆ. ನೋಟಿಫೈ ಕೊಟ್ಟರೆ ನಿಮಗೆ ನಿಮ್ಮ ರಿಮೈಂಡಲ್ಲಿ ನೋಟಿಫಿಕೇಷನ್ ಬರುತ್ತೆ. ಈ ಥರ ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಿ. ಸೊ ಮೇಲೆ ಕಾಣುವ ಹಾಗೆ ನಿಮಗೆ ಬ್ಯಾಗ್ ಚಿತ್ರದಲ್ಲಿ ನಿಮ್ಮ ಎಲ್ಲ ಕಾರ್ಟಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಎಲ್ಲ ಕ್ಯಾಟಗರಿ ಬಂದು ನೋಡಿಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕು. ಸೊ ಬೇರೆ ಬೇರೆ ಕೆಲವ್ರದ್ದು ಕಲರ್ ಚೇಂಜ್ ಮಾಡಬೇಕು ಅಂತಿದ್ರೆ ಸೆಲೆಕ್ಷನ್ ಕೂಡ ಆಪ್ಷನ್ಸ್ ಇದೆ. ಈ ಥರ ಎಲ್ಲ ಪ್ರಾಡಕ್ಟ್ಸನ್ನು ನೋಡಿ. ಸೊ ಕೆಲವರಿಗೆ ಇದರಲ್ಲಿ ಸೋಪು ಪೇಸ್ಟ್ ಅಷ್ಟೇ ಇದೆ ಅಂತ ಅಂದ್ಕೊಳ್ತಾರೆ, ಬಟ್ ಅದನ್ನು ಕರೆಕ್ಟಾಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಪ್ಕಮಿಂಗ್ ಡೇಸಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಕೂಡ ಲಾಂಚ್ ಆಗುತ್ತೆ. ಇದರಿಂದ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ.
ಪ್ರತಿದಿನ ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಪಡ್ಕೊಳ್ಳಿ, ನಾಲೆಜ್ ಪಡ್ಕೊಳ್ಳಿ, ಮೆಂಟರ್ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇರಿ. ಈ ಥರ ನೀವು ಪ್ರತಿಯೊಂದು ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ನೋಡಿದ ನಂತರ ಕಾರ್ಟಿಗೆ ಆ್ಯಡ್ ಮಾಡ್ಕೊಂಡು ಹೋಗಿ. ಕಾರ್ಟಿಗೆ ಆ್ಯಡ್ ಆದ ನಂತರ ನೀವು ಚೆಕ್ಔಟ್ ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಅದರಲ್ಲೇ ಸಿಗುತ್ತೆ, ಪ್ರಾಡಕ್ಟಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಆ್ಯಪಲ್ಲಿ ನೋಡ್ಬೋದು, ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ಎಷ್ಟು ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ, ಅಷ್ಟರಲ್ಲೂ ಕೂಡ ನೀವು ಈ ಥರ ಓಪನ್ ಮಾಡಿ ಚೆಕ್ ಮಾಡ್ತಾ ಇರ್ಬೋದು. ಇದರಿಂದ ನಿಮಗೆ ಶಾಪ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಎಲ್ಲ ಕಾರ್ಟಿಗೆ ಆ್ಯಡ್ ಆದಮೇಲೆ ನಿಮಗೆ ನಿಮ್ಮ ಕೆಳಗಡೆ ಅಮೌಂಟ್ ಬರುತ್ತೆ. ಹಾಗೆಯೇ PV ಎಷ್ಟಾಗಿದೆ ಅಂತ ಕೆಳಗಡೆ ಶೋ ಆಗುತ್ತೆ. ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಕಮ್ಮಿ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು, ಮತ್ತೆ ಬ್ಯಾಕ್ ಬಂದು ನೀವು ಹೊಸ ಪ್ರಾಡಕ್ಟ್ ಕೂಡ ಆ್ಯಡ್ ಮಾಡ್ಬೋದು. ಈ ಥರ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಇದನ್ನು ನೀವು 2-3 ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಶಾಪ್ ಮಾಡೋದು ನಿಮಗೆ ಮತ್ತು ಟೀಮ್ ವರ್ಕ್ ಕೂಡ ಮಾಡಲಿಕ್ಕೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನಿಯರೆಸ್ಟ್ ನಿಮ್ಮ ಊರಲ್ಲಿದ್ದರೆ ಆಫ್ಲೈನ್ ಕೂಡ ನೀವು MC ನಂಬರ್ ಕೊಟ್ಟು ಬಿಲ್ ಮಾಡ್ಬೋದು. ನೀವು 15ನೇ ತಾರೀಕು ಒಳಗಡೆ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಗೋ ವಿದೌಟ್ ಆಫರ್ ಹೋಗ್ಬೇಡಿ. ರೀಪರ್ಚೇಸ್ ಅಂತ ಆಫರ್ ಬರುತ್ತೆ ನಿಮಗೆ 1,000, 2,000, 3,000. ಇದು 15ನೇ ತಾರೀಕು ಒಳಗಡೆ ಮಾಡಿದಾಗ ಮಾತ್ರ ಶೋ ಆಗುತ್ತೆ. ಹಾಗೆಯೇ ಬೇರೆ ಪ್ರಾಡಕ್ಟ್ಗೆ ಆಫರ್ ಕೊಟ್ಟರೆ ಸಪ್ರೇಟಾಗಿ ಕಾಣುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆಫರ್ ಕೂಡ ಅಪ್ಲೈ ಆಗುತ್ತೆ. ಗೋ ವಿದೌಟ್ ಆಫರ್ ಹೋದರೆ ನಿಮ್ಗೆ ಆಫರ್ ಅಪ್ಲೈಕೇಬಲ್ ಆಗೋದಿಲ್ಲ. 15ನೇ ತಾರೀಕು ಒಳಗಡೆ ಆದರೆ ರೀಪರ್ಚೇಸ್ ಸಿಗುತ್ತೆ. ಇಲ್ಲ ಬೇರೆ ಪ್ರಾಡಕ್ಟಿಗೆ ಆಫರ್ ಕೊಟ್ಟಿದ್ರೆ ನಿಮಗೆ ಅಲ್ಲಿ ಲೀಸ್ಟ್ ಕೂಡ ಕಾಣುತ್ತೆ. ಯಾವ ಪ್ರಾಡಕ್ಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಡೆಲಿವರಿ ಮೋಡು ಚೆಕ್ ಮಾಡ್ಕೊಳ್ಳಿ, ಬೈ ಕೊರಿಯರ್ ಇದೆಯಾ ಇಲ್ವಾ ಅಂತ. ಬೈ ಕೊರಿಯರ್ ಇದ್ದರೆ ಮಾತ್ರ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ. ಹಾಗೆ ನಿಮ್ಮ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ, ಪಿನ್ ಕೋಡ್ ಪ್ರತಿಯೊಂದು ಕೂಡ ನೋಡಿದ ನಂತರ ಇಲ್ಲಿ ಚೆಕ್ಔಟಲ್ಲಿ ಪೇಮೆಂಟಲ್ಲಿ UPI ಕಾರ್ಡ್ಸ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಕ್ರೆಡಿಟ್ ಕಾರ್ಡ್ಸ್ ಇದೆ. ಆಲ್ಮೋಸ್ಟ್ ಎಲ್ಲರ ಹತ್ರ ಗೂಗಲ್ ಪೇ, ಫೋನ್ಪೇ, UPI ಇದ್ದೇ ಇರುತ್ತೆ. ಆನಂತರ ನೀವು ನಿಮ್ಮ ಗೂಗಲ್ ಪೇಲಿರುವಂತಹ UPI ಐಡಿಯನ್ನು ಎಂಟ್ರ್ ಮಾಡಿ ಅಥವಾ ಫೋನ್ಪೇಲಿರುವಂಥ UPI ಎಂಟ್ರ್ ಮಾಡಿ ನಿಮಗೆ ರಿಕ್ವೆಸ್ಟ್ ಬರುತ್ತೆ. ಸೊ ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಡೈರೆಕ್ಟ್ ಫೋನ್ಪೇ, ಗೂಗಲ್ ಪೇ ಓಪನ್ ಆಗುತ್ತೆ. UPI ID ಗೊತ್ತಿದೆ ಅಂತಂದರೆ UPI ID ಎಂಟ್ರ್ ಮಾಡಿ. ಗೂಗಲ್ ಪೇದು ಮಾಡ್ತೀರಂದರೆ ಗೂಗಲ್ ಪೇಗೆ ನೋಟಿಫಿಕೇಶನ್ ರಿಕ್ವೆಸ್ಟ್ ಬರುತ್ತೆ ಪೇಮೆಂಟ್ ಮಾಡಲಿಕ್ಕೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಿಮ್ಮ ಗೂಗಲ್ ಪೇಯ UPI ಪಿನ್ನನ್ನು ಎಂಟ್ರ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ. ಸಕ್ಸಸ್ ಆದಾಗ ನಿಮ್ಮ ಬಿಲ್ಲಿಂಗ್ ಕೂಡ ಸಕ್ಸಸ್ ಆಗುತ್ತೆ. ಫೋನ್ಪೇ ಆದರೆ ಫೋನ್ಪೇ UPI ಎಂಟ್ರ್ ಮಾಡಿ. ಇಲ್ಲಿ ಡೈರೆಕ್ಟ್ ಫೋನ್ಪೇ, ಗೂಗಲ್ ಪೇ ಇದ್ದರೆ ಅದು ಡೈರೆಕ್ಟ್ ನಿಮ್ಮ ಗೂಗಲ್ ಪೇ, ಫೋನ್ಪೇ ಇದಾಗುತ್ತೆ, ಓಪನ್ ಆಗುತ್ತೆ. ಅಲ್ಲಿ ಕೂಡ ನೀವು ನಿಮ್ಮ UPI ಪಿನ್ನನ್ನು ಎಂಟ್ರ್ ಮಾಡಿ. ಸೊ ಈ ಥರ UPI ರಿಕ್ವೆಸ್ಟ್ ಕೊಟ್ಟರೆ ನೋಟಿಫಿಕೇಶನ್ ಬರುತ್ತೆ. ಈ ಥರ ನಿಮ್ಮ ಟೀಮ್ ಅವ್ರಿಗೂ ಕೂಡ ರಿಕ್ವೆಸ್ಟನ್ನು ಕೊಟ್ಟು ಕಂಪ್ಲೀಟ್ ಮಾಡ್ಬೋದು. ಪೇ ಮಾಡಿದ ನಂತರ ಸಕ್ಸಸ್ ಆಗುತ್ತೆ. ಆ ನಂತರ ನಿಮಗೆ ಸಕ್ಸಸ್ ಆಗಿ ಸ್ವಲ್ಪ ವೆಯ್ಟ್ ಮಾಡಿ, ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಗ್ರೀನ್ ಕಲರಲ್ಲಿ ಸಕ್ಸಸ್ ಅಂತ ಬಂದ ಮೇಲೆ ನಿಮ್ಮ ಬಿಲ್ಲಿಂಗ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ಇನ್ಬಾಕ್ಸ್ ಅಥವಾ ಮೇಲಿಗೆ ನಿಮ್ಮ ಬಿಲ್ಲಿಂಗ್ ಸಕ್ಸಸ್ ಆಗಿದೆ ಅಂತ ಮೆಸೇಜ್ ಕೂಡ ಬರುತ್ತೆ. ಆನಂತರ ನಿಮ್ಮ ಆ್ಯಪಲ್ಲಿ PV ಕೂಡ ಅಪ್ಡೇಟ್ ಆಗುತ್ತೆ. ನೀವು ಅಲ್ಲಿ ಸ್ಟಕ್ ಆದರೆ ನಿಮಗೆ ಪೆಂಡಿಂಗ್ ಅಂತ ಬರುತ್ತೆ, ಪೆಂಡಿಂಗ್ ಆದರೆ ನಿಮಗೆ ಬರೋದಿಲ್ಲ. ಆನಂತರ ಮೈ ಆರ್ಡ್ರಿಗೆ ಹೋಗಿ ನೀವು ನಿಮ್ಮ ಪ್ರೀವಿಯಸ್ ಆರ್ಡ್ರನ್ನು ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಬೋದು. ಯಾವ್ಯಾವ ಡೇಟಿಂದ ಆರ್ಡ್ರ್ ಮಾಡಿದ್ರೆ ಕಸ್ಟಮ್ ಡೇಟ್ ಕೂಡ ಚೆಕ್ ಮಾಡ್ಬೋದು. ಬಿಲ್ ಕಾಪಿ ಕೂಡ ನೋಡ್ಬೋದು ನಿಮ್ಮ ಇನ್ವಾಯ್ಸ್ ನಂಬರ್ಗೆ ಕ್ಲಿಕ್ ಮಾಡಿದಾಗ. ಸೊ ಇಲ್ಲಿ ಸಕ್ಸಸ್ ಅಂತ ಬರಬೇಕು, ಪೆಂಡಿಂಗ್ ಅವರು ಫೇಲ್ಡ್ ಅಂತ ಬರಬಾರ್ದು. ಸಕ್ಸಸ್ ಆದರೆ ಮಾತ್ರ. ಆನಂತರ ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಬಿಲ್ ಮಾಡಿದ್ರೆ ಅಂತಲೂ ನಿಮ್ಗೆ ಕಂಪ್ಲೀಟ್ ಡೇಟಾ ಸಿಗುತ್ತೆ. ಇದೇ ರೀತಿ ನೀವು ವೆಬ್ಸೈಟಲ್ಲಿ ಕೂಡ ಮಾಡ್ಕೊಳ್ಬೋದು. ಸೇಮ್ ಪ್ರೊಸೀಜರ್. ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ amodicare.com ಅಂತ ಹಾಕಿ, ಸೇಮ್ ನಿಮ್ಮ MC ನಂಬರ್ ಹಾಕಿ, ಸೈನ್ ಇನ್ ಕೊಡಿ. ಮೇಲ್ಗಡೆ ಕಾಣೋಗೆ ಸೈನ್ ಇನ್ ಕೊಡಿ. ಸೈನ್ ಇನ್ ಕೊಟ್ಟಾದ ನಂತರ ಓಪನ್ ಆಗುತ್ತೆ. ಓಪನ್ ಆದ ನಂತರ ವೆಬ್ಸೈಟಲ್ಲಿ ನಿಮಗೆ ಸಾಕಷ್ಟು ಫ್ಯೂಚರ್ಸ್ ಅಪ್ಡೇಟ್ ಇದೆ. ವೆಬ್ಸೈಟ್ ಕೂಡ ಪ್ರತಿದಿನ ಚೆಕ್ ಮಾಡ್ತಾ ಇರಿ. ಈ ಥರ ನಿಮ್ಮ KYC, ನೆಫ್ಟ್, ಬ್ಯಾಂಕ್ ಎಲ್ಲ ಕ್ಲಿಯರ್ ಇದೆ ಅಂತ ಅಲ್ಲೇ ಅಪ್ಡೇಟ್ ಆಗ್ತಿರುತ್ತೆ. ನಿಮ್ಮ ಪ್ರೊಫೈಲ್ ಕೆಳಗಡೆ ಇರುವಂಥ 4th ಆಪ್ಷನಲ್ಲಿ ಆರ್ಡರ್ ಅಂತ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಬಿಲ್ಲಿಂಗ್ ಅಂತ ಆಪ್ಷನ್ ಇದೆ. ಬಿಲ್ಲಿಂಗ್ ಕ್ಲಿಕ್ ಮಾಡಿ. ಬಿಲ್ಲಿಂಗ್ ಕ್ಲಿಕ್ ಮಾಡಿದಾಗ ಆಲ್ರೆಡಿ ನೀವು ಕಾರ್ಟಿಗೆ ಹಾಕಿದ್ರೆ ಅದಲ್ಲಿ ಇರುತ್ತೆ. ಕ್ಲಿಯರ್ ಮಾಡಿಕೊಂಡು ಸೇಮ್ ನಾನು ಆ್ಯಪಲ್ಲಿ ಹೇಗೆ ತೋರಿಸಿದ್ದೀನಿ, ಸೆಲ್ಫ್, ಡೌನ್ಲೈನ್ ಅಥವಾ ಅವ್ರ ಅಡ್ರೆಸ್, ನ್ಯೂ ಅಡ್ರೆಸ್, ಪ್ರತಿಯೊಂದು ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ಬೇಕಾದರೆ ನಿಮ್ಮದು ಸೆಲ್ಫ್ ಕೊಡಿ, ಡೌನ್ಲೈನ್ ಬೇಕಾದ್ರೆ ಡೌನ್ಲೈನ್ ಮಾಡ್ಬೋದು. ಅವ್ರ MC ನಂಬರ್ ಹಾಕಿ ನಿಮ್ಮ ಅಡ್ರೆಸ್ಸಿಗೆ ಆರ್ಡ್ರ್ ಮಾಡ್ಕೊಳ್ಬೋದು, ಅವ್ರ ಅಡ್ರೆಸ್ಸಿಗೂ ಆರ್ಡ್ರ್ ಮಾಡ್ಕೊಳ್ಬೋದು, ಹೊಸ ಅಡ್ರೆಸ್ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಕನ್ಫ್ಯೂಷನ್ ಇದ್ದರೆ ಡೈರೆಕ್ಟ್ ನಿಮ್ಮ ಆ್ಯಕ್ಟಿವ್ ಮೆಂಟರ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬೈ ಕೊರಿಯರ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಗ್ರಾಫಿಕಲ್ ಬೇಕಾ, ಟ್ಯಾಬ್ಲರ್. ಗ್ರಾಫಿಕಲ್ ಅಂದರೆ ನಿಮಗೆ ಅದರ ಇಮೇಜ್ ಕಾಣುತ್ತೆ, ನೋಡ್ಕೊಂಡು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಆಲ್ಟರ್ನೇಟಿವ್ ಅಡ್ರೆಸ್ ಅಂತಂದರೆ ನೀವು ಹೊಸ ಅಡ್ರೆಸ್ ಕೂಡ
ಮಾಡ್ಕೊಳ್ಬೋದು. ಒನ್ಸ್ ಆದರೆ ಅದು ಸೇವ್ ಆಗಿರುತ್ತೆ, ಮತ್ತೇನಾದ್ರು ಬೇಕಾದ್ರೆ ಅದ್ರಲ್ಲಿ ಅಪ್ಡೇಟ್ ಕೂಡ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕೊಡಿ, ನಿಮಗೆ ಆಲ್ ಕ್ಯಾಟಗರಿ ಕ್ಲಿಕ್ ಮಾಡಿ, ಪ್ರಾಡಕ್ಟ್ನ ನೇಮ್ ಗೊತ್ತಿದ್ರೆ ಸರ್ಚ್ ಮಾಡ್ಬೋದು, ಪ್ರಾಡಕ್ಟ್ನ ಕೋಡ್ ಗೊತ್ತಿದ್ರೆ ಸರ್ಚ್ ಮಾಡ್ಬೋದು, ಇಲ್ಲ ನೇಮ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಎಸ್ಟಿಮೇಟ್ ಡೆಲಿವರಿ ಡೇಟ್ ಕೂಡ ನಿಮಗೆ ಶೋ ಆಗುತ್ತೆ, ಯಾವ ಡೇಟ್ ಒಳಗಡೆ ಬರಬಹುದು ಅಂತ. ಸೊ ಆಫ್ಟರ್ ದ್ಯಾಟ್ ನಿಮಗೆ ಟ್ರ್ಯಾಕಲ್ಲಿ ಹೋಗಿ ನಿಮ್ಮ ಇನ್ವಾಯ್ಸ್ ನಂಬರ್, ಆರ್ಡರ್ ನಂಬರ್ನ ಹಾಕಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಸೊ ಈ ಥರ ಟ್ಯಾಬ್ಯುಲರ್ ಅಥವಾ ಗ್ರಾಫಿಕಲಿ ನೀವು ನೋಡ್ಕೊಂಡು ನಿಮಗೆ ಪ್ರಾಡಕ್ಟ್ ಇಮೇಜ್ ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ಸೇಮ್ ಅಪ್ಲಿಕೇಶನ್ ಹೇಗೆ ಮಾಡ್ತೀವಿ ಹಾಗೆ ವೆಬ್ಸೈಟಲ್ಲಿ ಕೂಡ ಮಾಡ್ತಾ ಹೋಗ್ಬೋದು. ಬಿಲ್ಲಿಂಗ್ ಪ್ರೊಸೀಜರ್ ಸೇಮ್ ಆಗಿರುತ್ತೆ. ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಎಲ್ಲ ನೋಡ್ಕೊಳ್ಳಿ. ಸರ್ಚ್ ಕೂಡ ಮಾಡ್ಬೋದು. ಇಲ್ಲಿ ಪ್ರಾಡಕ್ಟ್ ಕೋಡ್ ಹಾಕ್ಬೋದು, ಪ್ರಾಡಕ್ಟ್ ನೇಮ್ ಹಾಕ್ಬೋದು, ಪ್ರಾಡಕ್ಟ್ನ ಪ್ರೈಸ್ ಹಾಕ್ಬೋದು, ಅದಕ್ಕೆ ಸಂಬಂಧಪಟ್ಟ ಲೀಸ್ಟ್ಗಳು ಬರುತ್ತೆ. ನೋಡಿಕೊಂಡು ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ಆ್ಯಡ್ ಆನ್ ಮಾಡಿಕೊಂಡು ನೀವು ನೆಕ್ಸ್ಟ್ ಕೊಡಿ, ಚೆಕ್ಔಟ್ ಮಾಡ್ತಾ ಹೋಗಿ. ಪ್ರತಿಯೊಂದು ಪ್ರಾಡಕ್ಟನ್ನು ನೀವು ಕಾರ್ಟಿಗೆ ಆ್ಯಡ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಕೊಡಿ, ಚೆಕ್ಔಟಿಗೆ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ತಾ ಹೋಗ್ಬೋದು. ಪ್ರಾಡಕ್ಟ್ ಹಿಂದ್ಗಡೆ ಪ್ರಾಡಕ್ಟ್ನ ಕೋಡ್ ಇರುತ್ತೆ, ಅದನ್ನು ಹಾಕಿದ್ರೆ ಸಿಗುತ್ತೆ. ಪ್ರಾಡಕ್ಟ್ ನೇಮ್ ಸರ್ಚ್ ಮಾಡ್ಬೋದು, ಪ್ರಾಡಕ್ಟ್ ನೇಮ್ ಗೊತ್ತಿದ್ರೆ. ಇಲ್ಲ ನೀವು ಗ್ರಾಫಿಕಲಿ ಹೋಗಿ ಎಲ್ಲ ಪ್ರಾಡಕ್ಟ್ ಇಮೇಜ್ ನೋಡಿಕೊಂಡು ಕಾರ್ಟಿಗೆ ಆ್ಯಡ್ ಮಾಡ್ಕೊಳ್ಬೋದು. ಟ್ಯಾಬ್ಲರ್ ಆದರೆ ನಿಮಗೆ ಸರ್ಚಲ್ಲಿ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ, ಆಲ್ ಕ್ಯಾಟಗರಿ ಕೊಟ್ಟರೆ. ಈ ಥರ ಆದ ನಂತರ ನಿಮಗೆ ಆಫರ್ ಸೇಮ್ 15ನೇ ತಾರೀಕು ಒಳಗಡೆ ಮಾಡಿದ್ರೆ ನಿಮಗೆ ರೀಪರ್ಚೇಸ್ ಸಿಗುತ್ತೆ. ಎಕ್ಸ್ಟೆಂಡ್ ಆದರೆ ಅಪ್ಲಿಕೇಬಲ್ ಆಗುತ್ತೆ. ಅಥವಾ ಬೇರೆ ಪ್ರಾಡಕ್ಟಿಗೆ ಆಫರ್ ಕೊಟ್ಟಿದ್ರೆ ನಿಮ್ಮ ಆ ಪ್ರಾಡಕ್ಟನ್ನು ಕಾರ್ಟಿಯಲ್ಲಿ ಹಾಕಿದರೆ ಅದಕ್ಕೂ ಆಫರ್ಸ್ ಸಿಗುತ್ತೆ. ಗೋ ವಿತೌಟ್ ಆಫರ್ ಹೋದರೆ ನಿಮ್ಗೆ ಆಫರ್ ಸಿಗೋದಿಲ್ಲ. ಆಫರ್ ಇದ್ದರೆ ನೀವು ಆಫರನ್ನು ಯೂಸ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಕೊಡಿ. ಆನಂತರ ಎಷ್ಟು ಪ್ರೈಸ್ ಇದೆ, ಎಷ್ಟು ಪಿ ವಿ ಆಗಿದೆ, ಪ್ರತಿಯೊಂದು ಕೂಡ ನಿಮಗೆ ನೋಡ್ಕೊಳ್ಬೋದು. ಆನಂತರ ನೀವು ಪೇಮೆಂಟ್ ಪ್ರೊಸೀಜರ್ UPI, ಗೂಗಲ್ ಪೇ, ಫೋನ್ಪೇ, ಸ್ಕ್ಯಾನರ್ ಇದ್ದರೆ ಸ್ಕ್ಯಾನರ್ ಸೆಟ್ ಮಾಡಿ ಪೇ ಮಾಡ್ಬೋದು. ಸೇಮ್ UPI ಕೂಡ ಯೂಸ್ ಮಾಡ್ಕೊಳ್ಬೋದು. UPI ID ಎಂಟ್ರ್ ಮಾಡಿದ್ರೆ ನಿಮ್ಮ ಗೂಗಲ್ ಪೇ, ಫೋನ್ಪೇಗೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿ ಹೋಗಿ ನಿಮ್ಮ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದಾದ ನಂತರ ನಿಮಗೆ ಸಕ್ಸಸ್ ಆದ ನಂತರ ನಿಮ್ಮ ಬಿಲ್ಲಿಂಗ್ ಅಪ್ಡೇಟ್ ಆಗುತ್ತೆ, PV ಕೂಡ ಅಪ್ಡೇಟ್ ಆಗುತ್ತೆ. ಸೇಮ್ ನೀವು ಟ್ರ್ಯಾಕಿಗೆ ಹೋಗಿ ನಿಮ್ಮ ಟ್ರ್ಯಾಕ್ ಕೂಡ ಮಾಡ್ಕೊಳ್ಬೋದು. ಈ ವಿಡಿಯೋವನ್ನು ನೀವು ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಟೀಮ್ ಪಾರ್ಟ್ನರ್ಸ್, ನ್ಯೂ ಜಾಯ್ನೀಸ್ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ತುಂಬ ಜನರಿಗೆ ಗೊತ್ತಿರೋದಿಲ್ಲ. ನಿಮ್ಮ ನಿಯರೆಸ್ಟ್ ಶಾಪ್ ಇದೆ ಅಂತಂದರೆ, ಆ್ಯಕ್ಟಿವ್ ಶಾಪ್ ಇದೆ ಅಂತಂದರೆ ಸೇಮ್ ನಿಮ್ಮ MC ನಂಬರ್ ಕೊಟ್ಟು ಬಿಲ್ಲಿಂಗ್ ಮಾಡಿಸ್ಕೊಳ್ಳಿ. ಶಾಪ್ ಇಲ್ಲ, ಹತ್ರದಲ್ಲಿಲ್ಲ, ನನ್ನ ಮನೆಗೆ ಆರ್ಡ್ರ್ ಮಾಡಬೇಕು ಅಂತಂದರು ನೀವು ನಿಮ್ಮ ಆ್ಯಪಲ್ಲೇ ಮಾಡ್ಕೊಳ್ಬೋದು. ಬೆಂಗಳೂರಾದರೆ ಫಾಸ್ಟೆಸ್ಟ್ ಸರ್ವಿಸ್ ಸಿಗುತ್ತೆ. ವಿದಿನ್ 3 to 4 ಡೇಸ್ ಒಳಗಡೆ ನಿಮ್ಮ ಅಡ್ರೆಸ್ಸಿಗೆ ಅದು ರೀಚ್ ಆಗುತ್ತೆ. ನಿಮಗೂ ಮಾಡ್ಕೊಳ್ಬೋದು, ಟೀಮ್ ಅವ್ರಿಗೂ ಮಾಡ್ಕೊಳ್ಬೋದು, ಅಥವಾ ಅವ್ರ ಹೊಸ ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಈ ವಿಡಿಯೋವನ್ನು ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.